ಪ್ರೈಸ್ ಲಾರ್ಡ್. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಜಯದ ವಾಕ್ಯ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ. ಬನ್ನಿ, ನಾವು ಸ್ವಲ್ಪ ಹೊತ್ತು ದೇವರ ವಾಕ್ಯವನ್ನು ಧ್ಯಾನ ಮಾಡುವ ಮುಂಚೆ ನಾವು ಆರಾಧನೆ ಮಾಡುವ. ಪ್ರೇರೆ, ಯಾರು ನೀವು ಫಸ್ಟ್ ಟೈಮ್ ವೀಕ್ಷಿಸ್ತಾ ಇದ್ದೀರಿ, ಒಂದು ವೇಳೆ ನೀವು ಟಿವಿಯಲ್ಲಿ ನೋಡ್ತಾ ಇದ್ದೀರಿ ಅಥವಾ ಫೇಸ್ಬುಕ್ಕಲ್ಲಿ ವೀಕ್ಷಿಸ್ತಾ ಇದ್ದೀರಿ ಅಥವಾ ನಮ್ಮ ಯೂಟ್ಯೂಬ್ ಚಾನಲ್ ವೀಕ್ಷಿಸ್ತಾ ಇದ್ದೀರಿ, ನೀವು ಯೂಟ್ಯೂಬಲ್ಲಿ ನೋಡುವವರು ಶೇರ್ ಮಾಡುವವರು ಶೇರ್ ಮಾಡಿರಿ. ಪಾಸ್ಟರ್ ರೋಷನ್ ಲೋಬೋ, ವರ್ಡ್ ಆಫ್ ವಿಕ್ಟ್ರಿ, ಆ ಯೂಟ್ಯೂಬ್ ಚಾನಲಿಗೆ ಹೋದರೆ ನೀವು ಸಬ್ಸ್ಕ್ರೈಬ್ ಮಾಡಿರಿ, ಇತರಿಗೆ ಶೇರ್ ಮಾಡಿರಿ. ಬನ್ನಿ, ನಾವು ಒಟ್ಟಾಗಿ ದೇವರ ವಾಕ್ಯವನ್ನು ಧ್ಯಾನ ಮಾಡುವ, ನಾವು ಒಟ್ಟಾಗಿ ತಂದೆ ದೇವರನ್ನು ಆರಾಧಿಸುವ. ನಿಮ್ಮ ಕಷ್ಟ, ಸಂಕಟ, ದುಃಖ ಏನೇ ಇರಬಹುದು, ಬಟ್ ದೇವರಿಗೆ ಅದು ಯಾವುದು ಕೂಡ ದೊಡ್ಡದಲ್ಲ. ಆತನಿಂದ ಅಸಾಧ್ಯ ಎಂಬುದು ಯಾವುದು ಕೂಡ ಇಲ್ಲ. ಆತನಿಂದ ಎಲ್ಲವೂ ಸಾಧ್ಯ. ಆತನು ನಿಮ್ಮ ವಿಷಯದಲ್ಲಿ ಆತನು ತೂಕಡಿಸ್ತಿಲ್ಲ, ನಿದ್ರಿಸ್ತಿಲ್ಲ. ಹಿ ಲವ್ಸ್ ಯು ಸೋ ಮಚ್. ಬನ್ನಿ, ನಾವು ಒಟ್ಟಾಗಿ ತಂದೆ ದೇವರನ್ನು ಆರಾಧಿಸುವ, ಮತ್ತೆ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ. ಪ್ರೈಸ್ ಗಾಡ್. ಬ್ಲೆಸ್ಡ್ ಮಾರ್ನಿಂಗ್. ಬನ್ನಿ ಪ್ರಿಯರೇ, ನಮ್ಮ ಉಸಿರಿರುವ ದಿನವೆಲ್ಲ ನಾವು ಆತನನ್ನು ಆರಾಧಿಸುವ, ನಾವು ಆತನ ನಾಮವನ್ನು ಮೇಲಕ್ಕೆತ್ತುವ, ನಾವು ಆತನನ್ನು ಕೊಂಡಾಡುವ. ಎಸ್, Jesus. ಉಸಿರಿರುವ ದಿನವೆಲ್ಲ ಆರಾಧನೆ, ಉಸಿರಾದ ಯೇಸುವಿಗೆ ಆರಾಧನೆ. ಉಸಿರಿರುವ ದಿನವೆಲ್ಲ ಆರಾಧನೆ, ಉಸಿರಾದ ಯೇಸುವಿಗೆ ಆರಾಧನೆ. ಆರಾಧನೆ ಅಪ್ಪ, ಆರಾಧನೆ ಯೇಸುವೆ, ಆರಾಧನೆ ಆತ್ಮನೇ, ಆರಾಧನೆ. ಆರಾಧನೆ ಅಪ್ಪ, ಆರಾಧನೆ ಯೇಸುವೆ, ಆರಾಧನೆ ಆತ್ಮನೇ, ಆರಾಧನೆ. Thank you, Lord. Glory, glory. Thank you, Jesus. Thank you, Jesus. ನನ್ನ ಬಲವೇ ಆರಾಧನೆ, ನನ್ನ ದುರ್ಗವೇ ಆರಾಧನೆ. ನನ್ನ ಬಲವೇ ಆರಾಧನೆ, Yes, Lord. ನನ್ನ ದುರ್ಗವೇ ಆರಾಧನೆ. ಆರಾಧನೆ ಅಪ್ಪ, ಆರಾಧನೆ ಯೇಸುವೆ, ಆರಾಧನೆ ಆತ್ಮನೇ, ಆರಾಧನೆ. ಆರಾಧನೆ ಅಪ್ಪ, ಆರಾಧನೆ ಯೇಸುವೆ, ಆರಾಧನೆ ಆತ್ಮನೇ, ಆರಾಧನೆ. Thank you, Father. ನಮ್ಮ ಬಂಡೆಯು ನಮ್ಮ ಕೋಟೆಯು ಆದ ಆತನೇ. Yes, Lord. Glory, Jesus. Oh, thank you, Jesus. ನನ್ನ ಬಂಡೆ ಆರಾಧನೆ, Jesus. ನನ್ನ ಕೋಟೆ ಆರಾಧನೆ. ನನ್ನ ಬಂಡೆ ಆರಾಧನೆ, ನನ್ನ ಕೋಟೆ ಆರಾಧನೆ. ಆರಾಧನೆ ಅಪ್ಪ, ಆರಾಧನೆ ಯೇಸುವೆ, ಆರಾಧನೆ ಆತ್ಮನೇ, ಆರಾಧನೆ. ಆರಾಧನೆ ಅಪ್ಪ, ಆರಾಧನೆ ಯೇಸುವೆ, ಆರಾಧನೆ ಆತ್ಮನೇ, ಆರಾಧನೆ. ಆರಾಧನೆ ಅಪ್ಪ, ಆರಾಧನೆ
ಓಕೆ, ಪ್ರೈಸ್ ಗಾಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ನಾವು ಧ್ಯಾನಕ್ಕೆ ತೆಗೆದುಕೊಂಡಂಥ ದೇವರ ವಾಕ್ಯದ ಭಾಗ ದಾವೀದನ ಕೀರ್ತನೆ 16ನೇ ಕೀರ್ತನೆ 2 ಮತ್ತು 3ನೇ ವಚನವನ್ನು ನಾವು ಓದಿ ಧ್ಯಾನ ಮಾಡುವ. ನಾನು ಯೆಹೋವನನ್ನು ಕುರಿತು, ನೀನೇ ನನ್ನ ಒಡೆಯನು, ನನ್ನ ಸುಖವು ನಿನ್ನಲ್ಲಿ ಹೊರತು ಬೇರೆ ಇಲ್ಲ ಎಂತಲೂ, ಭೂಲೋಕದಲ್ಲಿರುವ ದೇವಜನರ ವಿಷಯದಲ್ಲಿ ಇವರೇ ಶ್ರೇಷ್ಠರು, ಇವರೇ ನನಗೆ ಇಷ್ಟರಾದವರು ಎಂತಲೂ ಹೇಳುವೆನು. ಪ್ರೈಸ್ ಗಾಡ್. ದಾವೀದನ ತನ್ನ ಜೀವಿತದಲ್ಲಿ ಆತನು ಕೀರ್ತನೆಯನ್ನು ಆತನು ರಚಿಸಿದ, ಅನೇಕ ಕೀರ್ತನೆಗಳನ್ನು ಆತನು ರಚಿಸಿದ. ಆತನು ಏನೆಲ್ಲ ಕೀರ್ತನೆ ಆತನು ಬರೆದಿದ್ದಾನೆ ಅದು ಆತನ ಜೀವಿತವಾಗಿತ್ತು. ಅದು ಆತನ ಜೀವಿತ. ಯಾಕೆ ಆತನ ಜೀವಿತವಾಗಿತ್ತು ಅಂತ ಹೇಳಿದರೆ, ಆತನು ದೇವರ ವಾಕ್ಯಕ್ಕೆ, ಅದರ ಅರ್ಥ ದೇವರಿಗೆ ಆತನು ಪ್ರಥಮ ಸ್ಥಾನವನ್ನು ಕೊಡುವ ವ್ಯಕ್ತಿಯಾಗಿದ್ದ. ದೇವರ ಧರ್ಮಶಾಸ್ತ್ರವನ್ನು ಆತನು ಪ್ರೀತಿಸುವ ವ್ಯಕ್ತಿಯಾಗಿದ್ದ. ದೇವರ ವಾಕ್ಯವನ್ನು ಆತನು ಪ್ರೀತಿ ಮಾಡಿದ ಕಾರಣ ಆತನು ಹಿಸ್ಟ್ರಿಯಲ್ಲಿ ಒಂದು ಸಫಲನಾದ ಅರಸನಾಗಿದ್ದ. ಅಂತಹ ಅರಸನು, ಆ ರೀತಿ ಸಫಲನಾದ ಅರಸನು ಬೇರೆ ಯಾರಿರಲಿಲ್ಲ. ತನ್ನ ನೆಕ್ಸ್ಟ್ ಅರಸನನ್ನು ಆತನು ಅಭಿಷೇಕಿಸಿ ಆತನು ಪಿತೃಗಳ ಬಳಿಗೆ ಹೋದದ್ದು ಅವನು ಮಾತ್ರ. ತನ್ನ ನೆಕ್ಸ್ಟ್ ಸಕ್ಸಸರನ್ನು ಆತನು ಅಪಾಯಿಂಟ್ ಮಾಡಿ ಅಭಿಷೇಕಿಸಿ ದೇವರಿಂದ ನಡೆಸಲ್ಪಡುವನಾಗಿ ಹೋದ ಅರಸನು ದಾವೀದ. ಆತನ ಸಫಲತೆಗೆ ಕಾರಣ ಏನಂತ ಹೇಳಿದರೆ, ನಾವು ನೋಡ್ತೇವೆ ದೇವರ ವಾಕ್ಯ. ದೇವರ ವಾಕ್ಯಕ್ಕೆ ಆತನು ಕೊಡುವಂಥ ಪ್ರಥಮ ಸ್ಥಾನ. ನಾವು ಪ್ರಕಟಣೆ ಗ್ರಂಥದಲ್ಲಿ ಅಲ್ಲಿ 7 ಸಭೆಗಳಿಗೆ ಬರೆಯಲ್ಪಟ್ಟಿದೆ. ಬಟ್ 7 ಸಭೆಯಲ್ಲಿ 6 ಸಭೆಗಳಲ್ಲಿ ದೇವರಾತ್ಮನು ಅವರಿಗೆ ತಪ್ಪು ಹೊರಿಸ್ತಾನೆ. ಬಟ್ ಒಂದು ಸಭೆಗೆ ಮಾತ್ರ ತಪ್ಪು ಹೊರಿಸುವುದಿಲ್ಲ. ಅದು ದಾವೀದನ ಬೀಗದ ಕೈಯುಳ್ಳ ಸಭೆ. ಓಕೆ, ನಾವು ನೋಡ್ತೇವೆ ಫಿಲದೆಲ್ಫಿಯಾ ಓದಿದರೆ ನಮಗೆ ಸಿಗ್ತದೆ. ಪ್ರಕಟಣೆ ಗ್ರಂಥ ಮತ್ತು ನಾವಿಲ್ಲಿ ಬರುವ ಪ್ರಕಟಣೆ ಗ್ರಂಥ 3ನೇ ಅಧ್ಯಾಯ 7ನೇ ವಚನ. ಫಿಲದೆಲ್ಫಿಯಾದಲ್ಲಿರುವ ಸಭೆಯ ದೂತನಿಗೆ ಬರಿ, ಪರಿಶುದ್ಧನು ಸತ್ಯವಂತನು ದಾವೀದನ ಬೀಗದ ಕೈಯುಳ್ಳವನು, ಯಾರು ಮುಚ್ಚಕೂಡದಂತೆ ತೆರೆಯುವವನು, ಯಾರು ತೆರೆಯದಂತೆ ಮುಚ್ಚುವವನು ಆಗಿರುವ ಆತನು ಹೇಳುವುದೇನೆಂದರೆ, ನಿನ್ನ ಕೃತ್ಯಗಳನ್ನು ಬಲ್ಲೆನು, ನಿನಗಿರುವ ಶಕ್ತಿ ಕೊಂಚವಾಗಿದೆ, ನೀನು ನನಗೆ ಸೇರಿದವನಲ್ಲವೆಂದು ಹೇಳಿದೆ. ನನ್ನ ವಾಕ್ಯವನ್ನು ಕಾಪಾಡಿದರಿಂದ ಇಗೋ ನಿನ್ನ ಎದುರಿನಲ್ಲಿ ಒಂದು ಬಾಗಿಲನ್ನು ತೆರೆದಿಟ್ಟಿದ್ದೇನೆ. ಇದು ದಾವೀದನ ಬೀಗದ ಕೈಯುಳ್ಳದ ಸಭೆ. ಅದರ ಅರ್ಥ, ವಾಕ್ಯಕ್ಕೆ ಪ್ರಥಮ ಸ್ಥಾನ ಕೊಟ್ಟರೆ, ವಾಕ್ಯವನ್ನು ನೀವು ಬಿಡದಿದ್ದರೆ ಆ ವಾಕ್ಯ ನಿಮ್ಮನ್ನು ಬಿಡುವುದಿಲ್ಲ. ನೀವು ವಾಕ್ಯವನ್ನು ನೀವು ಕಾಪಾಡಿದರೆ ವಾಕ್ಯವು ನಿಮ್ಮನ್ನು ಕಾಪಾಡುತ್ತದೆ. ನೀವು ವಾಕ್ಯವನ್ನು ಹಿಡಿದರೆ ವಾಕ್ಯವು ನಿಮ್ಮನ್ನು ಹಿಡಿತದೆ. ನೀವು ವಾಕ್ಯವನ್ನು ಕಾಪಾಡಿದರೆ ಆ ವಾಕ್ಯ ನಿಮ್ಮನ್ನು ಕಾಪಾಡುತ್ತದೆ. ಓಕೆ, ಇದು ದಾವೀದನ ಒಂದು ಸೀಕ್ರೆಟ್ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಬಟ್ ಆತನು ಕೊಟ್ಟಂಥ ದೇವರ ವಾಕ್ಯಕ್ಕೆ ಪ್ರಥಮ ಸ್ಥಾನ. ಅದಕ್ಕೋಸ್ಕರ ಫಿಲದೆಲ್ಫಿಯ ಸಭೆಗೆ ನಾವು ನೋಡ್ತೇವೆ, ಯಾವ ಒಂದು ತಪ್ಪು ಹೊರಿಸದೆ ಅವನ ಕೃತ್ಯಗಳನ್ನು ಅದು ಹೇಳುತ್ತದೆ. ಓಕೆ, ಯಾಕಂತ ಹೇಳಿದರೆ ಆ ಸಭೆ ದೇವರ ವಾಕ್ಯಕ್ಕೆ ಪ್ರಥಮ ಸ್ಥಾನ ಕೊಡುವಂಥ ಸಭೆ. ಯಾವ ಸಭೆ ದೇವರ ವಾಕ್ಯಕ್ಕೆ ಪ್ರಥಮ ಸ್ಥಾನ ಕೊಡುತ್ತದೆ ಆ ಸಭೆಯಲ್ಲಿ ತಪ್ಪು ಇರುವುದಿಲ್ಲ. ಆ ತಪ್ಪು ಅಂತ ಅನೇಕರಿಗೆ ಕಾಣ್ಬೋದು, ಅಲ್ಲಿ ತಪ್ಪು ಇರುವುದಿಲ್ಲ. ಅದಕ್ಕೆ ಕೀರ್ತನೆಗಾರನು ದಾವೀದನ ಕೀರ್ತನೆ 1ನೇ ಕೀರ್ತನೆಯಲ್ಲಿ ನಾವು ಓದಿದರೆ ನಮಗೆ ಸಿಗ್ತದೆ, ದುಷ್ಟರ ಆಲೋಚನೆ ನಡೆಯದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮ ನಿಂದಕರೊಡನೆ ಕೂತುಕೊಳ್ಳದೆ, ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವನಾಗಿ ಹಗಲಿರುಳು ಧ್ಯಾನ ಮಾಡುವವನು ಅವನೆಷ್ಟೋ ಧನ್ಯನು ಅಂತ ವಾಕ್ಯ ಹೇಳ್ತದೆ. ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದ ಮರವಾಗಿರುವನು. ಆ ಮರದ ಎಲೆ ಯಾವತ್ತು ಬಾಡುವುದಿಲ್ಲ, ಆ ಮರ ತಕ್ಕ ಕಾಲದಲ್ಲಿ ಫಲ ಕೊಡುತ್ತದೆ ಅಂತ ವಚನ ಹೇಳ್ತದೆ. ಇಲ್ಲಿ ದಾವೀದನು ಕೀರ್ತನೆ 16ನಲ್ಲಿ ಹೇಳ್ತೇನೆ, ನಾನು ಯೆಹೋವನನ್ನು ಕುರಿತು, ನೀನೇ ನನ್ನ ಒಡೆಯನು. ಓಕೆ, ನನ್ನ ಸುಖವು ನಿನ್ನಲ್ಲಿ ಹೊರತು ಬೇರೆ ಇಲ್ಲ ಎಂತಳು. ಅದು ಹೇಳ್ತಾನೆ, ನಾನು ಯೆಹೋವನನ್ನು ಕುರಿತು, ನೀನೇ ನನ್ನ ಒಡೆಯನು, ನನ್ನ ಸುಖವು ನಿನ್ನಲ್ಲಿ ಹೊರತು ಬೇರೆ ಎಲ್ಲಿ ಕೂಡ ಇಲ್ಲ. ಅದರ ಅರ್ಥ, ನನ್ನ ಜೀವಿತದಲ್ಲಿ ನಾನು ನಿನಗೆ ಪ್ರಥಮ ಸ್ಥಾನ ಕೊಡುತ್ತೇನೆ. ನನ್ನ ಸುಖ ನಿನ್ನಲ್ಲಿದೆ, ನನ್ನ ಸಂತೋಷ ನಿನ್ನಲ್ಲಿದೆ, ನನ್ನ ಆರೋಗ್ಯ ನಿನ್ನಲ್ಲಿದೆ, ನನ್ನ ಜೀವ ನಿನ್ನಲ್ಲಿದೆ.
ಓಕೆ, ನನ್ನ ಸಮಾಧಾನ ನಿನ್ನಲ್ಲಿದೆ, ನನ್ನ ಪ್ರೊಟೆಕ್ಷನ್ ನಿನ್ನಲ್ಲಿದೆ. ನಿನ್ನ ಹೊರತು ನನಗೆ ಏನು ಈ ರಾಜ್ಯ ಇದೆ? ಬಿಕಾಸ್ ಆಫ್ ಯು. ನನಗೆ ಹೆಂಡತಿ ಮಕ್ಕಳನ್ನು ಕೊಟ್ಟಿದ್ದಿ, ಸೊತ್ತನ್ನು ಕೊಟ್ಟಿದ್ದಿ, ಜಯವನ್ನು ಕೊಟ್ಟಿದ್ದಿ, ಎಲ್ಲವನ್ನು ಕೊಟ್ಟ ಆತನು ನೀನು. ಆತರ ಒಡೆಯ ಅಂತ ಹೇಳಿದರೆ ನೀನೇ ಒಡೆಯನು. ಓಕೆ, ಇಲ್ಲಿ ದಾವೀದನು ದೇವರಿಗೆ ತನ್ನ ಪ್ರಥಮ ಸ್ಥಾನವನ್ನು ಕೊಡ್ತಾನೆ. ಪ್ರಿಯರೇ, ದೇವರಿಗೆ ಪ್ರಥಮ ಸ್ಥಾನ ಕೊಡೋದಂತ ಹೇಳಿದರೆ ಆತನ ವಾಕ್ಯಕ್ಕೆ ಪ್ರಥಮ ಸ್ಥಾನ ಕೊಡೋದು. ಆತನು ಏನು ಹೇಳಿದ್ದಾನೆ ಅದಕ್ಕೆ ಪ್ರಥಮ ಸ್ಥಾನ ಕೊಡುವಂಥ, ಆತನು ಏನು ಹೇಳಿದ್ದಾನೆ ಅದನ್ನು ಮಾಡುವಂಥದ್ದು, ಆತನು ಏನು ಹೇಳಿದ್ದಾನೆ ಹೊಂದುವಂಥದ್ದು. ಆ ವಾಕ್ಯಕ್ಕೆ ವಿರುದ್ಧವಾಗಿ ಅನೇಕ ಸವಾಲುಗಳು ಹೇಳ್ಬೋದು, ಅನೇಕ ಚಾಲೆಂಜ್ಗಳು ಬರ್ಬೋದು, ಅನೇಕ ಕ್ರಿಟಿಸಿಸಮ್ಗಳು ಬರ್ಬೋದು, ಅನೇಕ ಗೇಲಿಗಳು ಬರ್ಬೋದು, ಅಪನಂಬಿಕೆಗಳು ಬರ್ಬೋದು, ಆ ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ನಿಂದನೆ ಮಾಡ್ಬೋದು, ಕ್ರಿಟಿಸೈಸ್ ಮಾಡ್ಬೋದು. ಬಟ್ ಸ್ಟಿಲ್ ಅದರ ಎಲ್ಲರ ಮಧ್ಯದಲ್ಲಿ ನೀನು ದೇವರ ವಾಕ್ಯವನ್ನು ಹಿಡಿಯುವಂಥದ್ದು ಅದು ವೆರಿ ಇಂಪಾರ್ಟೆಂಟ್. ನಾವು ನೋಡ್ತೇವೆ ಹಳೆ ಒಡಂಬಡಿಕೆಯಲ್ಲಿ ಕೂಡ ಮೋಶೆ ಐಗುಪ್ತ ದೇಶದಿಂದ ಇಸ್ರಾಯೇಲ್ ಜನರನ್ನು ಬಿಡಿಸಿ ಕಾನಾನ್ ದೇಶಕ್ಕೆ ಸೇರಿಸುವಂಥ ಜವಾಬ್ದಾರಿಯನ್ನು ದೇವರಿಂದ ಆತನು ಹೊಂದಿದ. ಅಲ್ಲಿ ಇಸ್ರಾಯೇಲ್ ಜನರು ಹೇಳಿದರು, ನಾವು ನಮ್ಮ ಕುಲಕ್ಕೆ ಒಬ್ಬರಂತೆ 12 ಜನರನ್ನು ನಾವು ಕಳಿಸುವ, 12 ಪೀಪಲ್. ಆ ದೇಶ ಉತ್ತಮವೋ, ಹಾಲು ಜೇನು ಹರಿಯುವ ದೇಶವೋ, ಅಲ್ಲಿಯ ಜನರು ಹೇಗಿದ್ದಾರೋ, ದೈತ್ಯರು, ಅಲ್ಲಿಯ ದೇಶ ಹೇಗಿದೆ ಅವರು ಪರೀಕ್ಷಿಸಿ ಬರಲಿ. ಅವರು 40 days ಆ ದೇಶವನ್ನು ನೋಡಿ ಪರೀಕ್ಷಿಸಿ ಬಂದರು. ಆಗ ಅವರು ಅದರಲ್ಲಿ 10 ಮಂದಿ ತಪ್ಪಾದ ರಿಪೋರ್ಟ್ ತಂದರು, 2 ಮಾತ್ರ ದೇವರ ವಾಕ್ಯವನ್ನು ಮಾತಾಡಿದರು. 10 ಮಂದಿ ಹೇಳಿದರು, ಅಲ್ಲಿಯ ದೇಶ ಬಹಳ ಉತ್ತಮವಿದೆ, ಆ ದೇಶ ಹಾಲು ಜೇನು ಹರಿಯುವ ದೇಶ, ಅಲ್ಲಿ ಉತ್ತಮವಾದ ಫಲಗಳಿವೆ, ಫ್ರೂಟ್ಗಳಿವೆ, ಎಲ್ಲ ಇದೆ. ಬಟ್ ಅಲ್ಲಿಯ ಜನರು ದೈತ್ಯರು. ಅವರ ಎದುರಿಗೆ ನಾವು ಮಿಡತೆಗಳಂತೆ ಕಂಡೆವು, ನಮ್ಮನ್ನೇ ನಾವು ಮಿಡತೆಗಳಂತೆ ನೋಡಿದೆವು. ಓಕೆ, 10 ಮಂದಿ ತಪ್ಪಾದ ರಿಪೋರ್ಟನ್ನು ತಂದರು. 10 ಮಂದಿ ತಪ್ಪಾದ ರಿಪೋರ್ಟನ್ನು ತಂದು ಅವರು ಎಲ್ಲ ಇಸ್ರಾಯೇಲ್ ಜನರಿಗೆ ಭಯ ಹುಟ್ಟಿಸಿದರು, ಅವರು ದಿಗಿಲು ಪಡುವಂತೆ ಮಾಡಿದರು, ಹೆದರಿಸಿದರು. ಹೋಲ್ ನೈಟ್ ಇವರ ಮಾತನ್ನು ಕೇಳಿ ಆ ಇಸ್ರಾಯೇಲ್ ಜನರು ಮಲಗಲಿಲ್ಲ, ಅವರು ಗುಣುಗುಟ್ಟಿದ್ರು. ಮೋಶೆಗೆ ವಿರುದ್ಧವಾಗಿ ಮತ್ತು ದೇವರಿಗೆ ವಿರುದ್ಧವಾಗಿ ಅವರು ಗುಣುಗುಟ್ಟಿದ್ರು. ಆದರೆ 2 ಮಾತ್ರ, ಅಲ್ಲಿ ಜೋಶುವ ಮತ್ತು ಕಾಲೇಬ್ ಅವರಿಬ್ಬರಿದ್ದಾರೆ. ದೇವರು ನಮಗೆ ಈ ದೇಶವನ್ನು ಕೊಟ್ಟಿದ್ದಾನೆ, ದೇವರು ಈ ದೇಶವನ್ನು ನಮಗೆ ಕೊಟ್ಟಿದ್ದಾನೆ, ಆ ದೇಶ ಉತ್ತಮವಾದದ್ದು. ಆ ದೇಶದ ಜನರು ನಮ್ಮ ದೇವರ ಮುಂದೆ ಅವರು ನಿಲ್ಲುವುದಿಲ್ಲ. ಅವರು ಧೈರ್ಯವನ್ನು ಮಾತಾಡಿದರು, ಅವರು ಯಥಾರ್ಥವಾಗಿ ಮಾತಾಡಿದರು, ದೇವರ ವಾಕ್ಯವನ್ನು ಮಾತಾಡಿದರು, ದೇವರ ಒಟ್ಟಿಗೆ ಎಗ್ರಿ ಆದರು, ದೇವರ ಮೇಲೆ ಭರವಸವಿಟ್ಟರು. ಉಳಿದವರು ದೇವರ ಮೇಲೆ ಭರವಸವಿಡಲಿಲ್ಲ, ಉಳಿದವರು ಭಯಪಡಿಸಿದರು. ಇವತ್ತು ದೇವರ ವಾಕ್ಯವನ್ನು ನಾವು ನಂಬುವುದು, ಇಡೀ ಪ್ರಪಂಚದಲ್ಲಿ ಒಬ್ಬನು ನಂಬುತ್ತಾನ ಅದು ಮುಖ್ಯ ಅಲ್ಲ. ಆ ಒಬ್ಬನಿಗೆ ಎಲ್ಲರೂ ವಿರೋಧಿ ಇರ್ಬೋದು, ಆ ಒಬ್ಬನಿಗೆ ಎಲ್ಲರೂ ವಿರುದ್ಧವಾಗಿರ್ಬೋದು. ಒಬ್ಬ ವ್ಯಕ್ತಿ ದೇವರ ವಾಕ್ಯವನ್ನು ಹಿಡಿದರೆ ಅವನ ಒಟ್ಟಿಗೆ ನಿಲ್ಲಿರಿ, ಮೆಜಾರಿಟಿ ಒಟ್ಟಿಗೆ ಹೋಗ್ಬೇಡ್ರಿ. ಇಲ್ಲಿ ಜನರು 10 ಮಂದಿ ಹೇಳುವುದು ಸರಿಯಾ, 2 ಹೇಳುವುದು ಸರಿಯಾ? ಹಾಗಾದರೆ 10 ಮಂದಿ ಸರಿ ಹೇಳ್ಬೋದು ಅಂತ ಅನಿಸಿದರು. ಬಟ್ 10 ಮಂದಿ ರಾಂಗ್ ಆಗಿದ್ದರು, 2 ಮಾತ್ರ ಕರೆಕ್ಟ್ ಆಗಿದ್ದರು. ಉಳಿದ ಎಲ್ಲ ಜನಸಮೂಹ ಮೆಜಾರಿಟಿಯನ್ನು ನಂಬಿ ಹಿಂಬಾಲಿಸ್ತು. 10 ಮಂದಿ ಹೇಳಿದ್ದು ಸರಿ ಇರ್ಬೋದು ಅಂತ, ಬಟ್ 2 ಹೇಳಿದ್ದು ತಪ್ಪಾಗಿರ್ಬೋದು ಅಂತ. ಬಟ್ 2 ತಮ್ಮಷ್ಟಕ್ಕೆ ತಾವು ಮಾತಾಡಲಿಲ್ಲ, 2 ದೇವರ ಪರವಾಗಿ ಮಾತಾಡಿದರು. ಇವತ್ತು ನಾವು ದೇವರ ಪರವಾಗಿ ದೇವರೊಟ್ಟಿಗೆ ನಿಲ್ಲುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ಇಡೀ ಲೋಕ ಎಲ್ಲ ಮನುಷ್ಯರು ಸುಳ್ಳುಗಾರರಾದರೂ ದೇವರು ಸತ್ಯವಂತನೇ. ನೀನು ಎಲ್ಲ ನುಡಿಗಳಲ್ಲಿ ನ್ಯಾಯಸ್ಥನೆಂದು ಕಾಣಿಸ್ಕೊಳ್ಬೇಕು. ನಾವಿಲ್ಲಿ ಓದಿದರೆ ನಮಗೆ ಸಿಗ್ತದೆ ರೋಮನ್ಸ್ 3ನೇ ಅಧ್ಯಾಯ 4ನೇ ವಚನ, ರೋಮಾಪುರದ ಪತ್ರಿಕೆ 2ನೇಂದ ಓದ್ತೇನೆ. ರೋಮನ್ಸ್ 3 chapter 2 verse. ಎಲ್ಲ ವಿಷಯಗಳಲ್ಲಿಯೂ ಬಹಳ ಉಂಟು. ಮೊದಲನೇದಾಗಿ ದೈವೋಕ್ತಿಗಳು ಅವರ ವಶಕ್ಕೆ ಒಪ್ಪಿಸಲ್ಪಟ್ಟವು. ಅವರಲ್ಲಿ ಕೆಲವರು ನಂಬದೇ ಹೋಗಿದ್ದರೇನು? ಅವರು ನಂಬದೇ ಹೋದದ್ದರಿಂದ ದೇವರು ವಚನಕ್ಕೆ ತಪ್ಪುವನಾದನು ಎಂದಿಗೂ ಇಲ್ಲ. ಎಲ್ಲ ಮನುಷ್ಯರು ಸುಳ್ಳುಗಾರರಾದರೂ ದೇವರು ಸತ್ಯವಂತನೇ ಸರಿ. ನೀನು ಎಲ್ಲ ನುಡಿಗಳಲ್ಲಿ
ನ್ಯಾಯಸ್ಥನೆಂದು ಕಾಣಿಸಿಕೊಳ್ಬೇಕು. ನಿನ್ನ ಮೇಲೆ ವ್ಯಾಜ್ಯ ನಡೆಯುವಾಗ ನೀನು ಗೆಲ್ಲಬೇಕು ಎಂದು ಬರೆದಿದೆ. ಪ್ಲೀಸ್ ಗಾಡ್. ಎಲ್ಲ ಮನುಷ್ಯರು ಸುಳ್ಳು ಹೇಳಿದರು. ದೇವರು ಸತ್ಯವಂತನೇ. ದೇವರ ವಾಕ್ಯ ಸತ್ಯ. ದೇವರು ಸತ್ಯ. ಮೊದಲು ನಂಬಿಕೆ ಅಂತ ಹೇಳಿದರೆ ದೇವರು ಇದ್ದಾನಂತ ನಂಬಬೇಕು. ನಂಬಿಕೆ ಇಲ್ಲದೆ ಯಾರು ದೇವರನ್ನು ಮೆಚ್ಚಿಸಲಿಕ್ಕೆ ಆಗುವುದಿಲ್ಲ. ಇಬ್ರಿಯರಿಗೆ ಬರೆದ 11ನೇ ವಚನವಿದೆ, ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ, ತನ್ನನ್ನು ಹುಡುಕುವವರಿಗೆ ಪ್ರತಿಫಲವನ್ನು ಕೊಡ್ತಾನೆ ಎಂಬುದು ನಂಬುವುದು ಅವಶ್ಯ. ದೇವರಿದ್ದಾನೆ, ದೇವರು ಪ್ರತಿಫಲ ಕೊಡ್ತಾನೆ. ದೇವರು ನಂಬುವುದಂದ್ರೆ ಹೇಗೆ? ಕಾಣದ ಲೋಕದಲ್ಲಿ ಆತನಿದ್ದಾನೆ. ಬಟ್ ದೇವರು ನಮಗೆ ವಚನವನ್ನು ಕೊಟ್ಟಿದ್ದಾನೆ. ಆ ವಚನ ಆ ದೇವರೇ ಆಗಿದ್ದಾನೆ. ದೇವರ ವಚನವನ್ನು ನಾವು ವಿಂಗಡಿಸಲಿಕ್ಕೆ ಆಗುವುದಿಲ್ಲ. ಯಾವಾಗಲೂ ಸತ್ಯವೇದ ಓದುವಾಗ ನನ್ನ ದೇವರು ಸತ್ಯ, ಆತನ ವಾಕ್ಯ ಸತ್ಯ, ಆತನು ಸತ್ಯ. ಇದು ನನ್ನ ಸತ್ಯವೇದ, ಇದು ಸತ್ಯವೆಂದು ನಾನು ನಂಬುತ್ತೇನೆ, ಇದು ದೇವರ ವಾಕ್ಯ ಎಂದು ನಾನು ನಂಬುತ್ತೇನೆ. ಅದನ್ನು ನಂಬಿ ನಾವು ಅಳವಡಿಸುವುದು ವೆರಿ ವೆರಿ ಇಂಪಾರ್ಟೆಂಟ್. ಎಲ್ಲ ಜನರು ಆ ವಾಕ್ಯಕ್ಕೆ ವಿರುದ್ಧವಾಗಿ ಮಾತಾಡ್ಬೋದು. ಎಲ್ಲ ಜನರು ಆ ವಾಕ್ಯ ಸುಳ್ಳು ಅಂತ ಹೇಳ್ಬೋದು. ಓಕೆ, ನಾವು ನೋಡ್ತೇವೆ ಇಲ್ಲಿ ಜೋಶುವನಿಗೆ ಕಾಲೇಬನಿಗೆ ಯಾರು ಸಪೋರ್ಟ್ ಮಾಡಲಿಲ್ಲ, ಬಟ್ ದೇವರವರೊಟ್ಟಿಗೆ ಇದ್ದ. ಇಲ್ಲಿ ದಾವೀದನು ಹೇಳುತ್ತಾನೆ, ಯೆಹೋವನು ನನ್ನ ಒಡೆಯನು, ನನ್ನ ಸುಖವು ಆತನಲ್ಲಿ ಹೊರತು ಬೇರೆ ಎಲ್ಲಿ ಕೂಡ ಇಲ್ಲ. ಪ್ರಿಯರೇ, ದೇವರನ್ನು ಬಿಟ್ಟು, ದೇವರ ವಾಕ್ಯವನ್ನು ಬಿಟ್ಟು ನಮಗೆ ಎಲ್ಲಿ ಕೂಡ ಸುಖ ಇಲ್ಲ. ದೇವರನ್ನು ಬಿಟ್ಟರೆ ನಮಗೆ ಎಲ್ಲಿ ಸುಖ ಇರ್ತದೆ? ನಾವು ಸುಖವನ್ನು ಹುಡುಕಿ ಎಲ್ಲಿ ಹೋಗ್ಬೋದು? ವಿ ಕೆನಾಟ್ ಫೈಂಡ್ ಪೀಸ್ ವಿದೌಟ್ ಗಾಡ್. ಇವತ್ತು ದೇವರು ಕ್ರಿಸ್ತನಲ್ಲಿ ನಮಗೆ ಆ ಸುಖವನ್ನು ಅನುಗ್ರಹ ಮಾಡಿದ್ದಾನೆ. ಇಲ್ಲಿ ನೆಕ್ಸ್ಟ್ ಆತನು 16ನೇ ಅಧ್ಯಾಯದಲ್ಲಿ 3ನೇ ವಚನದಲ್ಲಿ ಹೇಳ್ತಾನೆ, ಓಕೆ, ನಾನು ಯೆಹೋವನ ಕುರಿತು ನೀನೇ ನನ್ನ ಒಡೆಯನು, ನನ್ನ ಸುಖವು ನಿನ್ನಲ್ಲಿ ಹೊರತು ಬೇರೆ ಇಲ್ಲ ಎಂತಲೂ ಭೂಲೋಕದಲ್ಲಿರುವ ದೇವಜನರ ವಿಷಯದಲ್ಲಿ ಇವರೇ ಶ್ರೇಷ್ಠರು. ಯಾರು ದೇವರ ವಾಕ್ಯಕ್ಕೆ ಪ್ರಥಮ ಸ್ಥಾನ ಕೊಡ್ತಾರೋ ನನ್ನ ಜೀವಿತದಲ್ಲಿ ಇವರೇ ಶ್ರೇಷ್ಠರು. ಭೂಲೋಕದಲ್ಲಿ ಐಶ್ವರ್ಯವುಳ್ಳವರು, ದೊಡ್ಡ ಬಿಸ್ನೆಸ್ ಇದ್ದವರು ಅವರಲ್ಲ. ಬೆಳ್ಳಿಯನ್ನು ಆಶಿಸುವುದಕ್ಕಿಂತ ಜ್ಞಾನವನ್ನು ಪಡೆಯುವುದೇ ಲೇಸು ಅಂತ ಬೈಬಲ್ ಹೇಳ್ತದೆ. ವಿಸ್ಡಮ್ ಈಸ್ ಗ್ರೇಟರ್ ದೆನ್ ಮನಿ, ವಿಸ್ಡಮ್ ಈಸ್ ಗ್ರೇಟರ್ ದೆನ್ ಗೋಲ್ಡ್ ಅಂಡ್ ಸಿಲ್ವರ್ ಅಂತ ವಾಕ್ಯ ಇರ್ತದೆ. ದೇವರ ವಾಕ್ಯ ಎಂಬುವಂಥದ್ದು ಬಂಗಾರ, ನಿನ್ನ ಆಸ್ತಿ, ನಿನ್ನ ಬ್ಯಾಂಕ್ ಬ್ಯಾಲೆನ್ಸ್, ನಿನ್ನ ಸೆಕ್ಯೂರ್ ಜಾಬ್ಗಿಂತ ಹೆಚ್ಚಿನದ್ದು. ಓಕೆ, ಹೆಚ್ಚಿನದ್ದು. ದೇವರ ವಾಕ್ಯ ಹೆಚ್ಚಿನದ್ದು. God's word is a greater than anything in this world. ದೇವರ ವಾಕ್ಯ ಹೆಚ್ಚಿನದ್ದು. ದೇವರ ವಾಕ್ಯ ಶ್ರೇಷ್ಠವಾದದ್ದು. ನಮಗೆ ಗೊತ್ತಿರಬೇಕು. God's word is a greater than anything. God's wisdom is greater than anything. ಓಕೆ, ಇಲ್ಲಿ ನಾವು ನೋಡ್ತೇವೆ, ಭೂಲೋಕದಲ್ಲಿರುವ ದೇವಜನರ ವಿಷಯದಲ್ಲಿ ಇವರೇ ಶ್ರೇಷ್ಠರು, ಇವರೇ ನನಗೆ ಇಷ್ಟರಾದವರು ಎಂತಲೂ ಹೇಳುವೆನು. ಇವರೇ ನನ್ನ ಇಷ್ಟರಾದವರು. ದೇ ಆರ್ ಮೈ ಫ್ರೆಂಡ್ಸ್. ನಮ್ಮ ಜೀವಿತದಲ್ಲಿ ನಮಗೆ ಸರಿಯಾದ ಸ್ನೇಹಿತರು ಇರುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ಜ್ಞಾನಿಯ ಒಡನಾಡಿ ಆತನು ಇನ್ನೂ ಜ್ಞಾನಿಯಾಗುತ್ತಾನೆ. ಜ್ಞಾನಹೀನರ ಒಡನಾಟವೇ ಅದು ಸಂಕಟ ಅಂತ ಬೈಬಲ್ ಹೇಳ್ತದೆ. ಜ್ಞಾನಿಗಳ ಒಡನಾಡಿ ಅವನು ಇನ್ನೂ ಜ್ಞಾನಿಯಾಗುತ್ತಾನೆ. ಜ್ಞಾನಹೀನರ ಒಡನಾಡಿಯೇ ಆ ಸಂಕಟ. ನಕಾರಾತ್ಮಕ ಮಾತಾಡುವ, ದೇವರ ವಾಕ್ಯವನ್ನು ಬಿಟ್ಟು ಬೇರೆ ಏನೇನು ಮಾತಾಡುವಂಥದ್ದು, ಲೋಕದ ಸುದ್ದಿ ಮಾತಾಡುವಂಥದ್ದು, ನೋಡುವ ಸಂಗತಿಗಳು ಮಾತಾಡುವಂಥದ್ದು, ಇನ್ನೊಬ್ಬರ ಬಲಹೀನತೆ ಮಾತಾಡುವಂಥದ್ದು, ಕೊರತೆಗಳನ್ನು ಮಾತಾಡುವಂಥದ್ದು, ದೇವರ ವಿಷಯದಲ್ಲಿ ಗುಣಗುಟ್ಟುವಂಥದ್ದು, ದೇವರ ವಿಷಯದಲ್ಲಿ ನಕಾರಾತ್ಮಕ ಮಾತಾಡುವಂಥದ್ದು, ಇದೆಲ್ಲ ಫ್ಲಶ್ ಥಾಟ್ಗಳು. ಫೇತ್ ಅಂತ ಹೇಳಿದರೆ, ನಂಬಿಕೆ ಅಂತ ಹೇಳಿದರೆ ದೇವರ ವಾಕ್ಯವನ್ನು ಮಾತಾಡುವಂಥದ್ದು. ಭೂಲೋಕದಲ್ಲಿ ಇವರೇ ಶ್ರೇಷ್ಠರು ಅಂತ ಹೇಳ್ತಾನೆ. ದೊಡ್ಡ ಹಣ ಇದ್ದವರು, ಬಿಸ್ನೆಸ್ ಇದ್ದವರು, ಮಿಲಿಯನರ್ ಬಿಲಿಯನರ್ ಶ್ರೇಷ್ಠರು ಅಂತ ಹೇಳುವುದಿಲ್ಲ. ದಾವೀದ ಆತನು ಶ್ರೇಷ್ಠ ಕಿಂಗ್ ಆಗಿದ್ದ. ಪ್ರೈಸ್ ಗಾಡ್. ನಂಬರ್ 1 ಕಿಂಗ್ ಹಿಸ್ಟ್ರಿಯಲ್ಲಿ ನಾವು ನೋಡಲಿಕ್ಕೆ ಹೋದರೆ ಎಲ್ಲ ಯುದ್ಧಗಳನ್ನು ವಿನ್ ಆದ ವ್ಯಕ್ತಿ ಆತ. ಒಬ್ಬ ಕುರಿ ಕಾಯುವ ವ್ಯಕ್ತಿ, ಕುರಿ ಹಟ್ಟಿಯಲ್ಲಿ ಮಲಗುತ್ತಿದ್ದ ವ್ಯಕ್ತಿ, ಒಬ್ಬ ಪ್ರಪಂಚದ ಶ್ರೇಷ್ಠ ಅರಸನ ಅದಕ್ಕೆ ಕಾರಣ ಆತನು ದೇವರ ಮೇಲೆ ಇಟ್ಟಂಥ ಯಥಾರ್ಥವಾದ ಭಕ್ತಿ, ಯಥಾರ್ಥವಾದ ಆ ನಂಬಿಕೆ. ಇಲ್ಲಿ ಅವನು ಹೇಳ್ತಾನೆ, ಭೂಲೋಕದಲ್ಲಿರುವ ದೇವಜನರ ವಿಷಯದಲ್ಲಿ ಇವರೇ ಶ್ರೇಷ್ಠರು. ದೇ ಆರ್ ಗ್ರೇಟ್. ಯಾರು ದೇವರ ವಾಕ್ಯಕ್ಕೆ ಪ್ರಥಮ ಸ್ಥಾನ ಕೊಡ್ತಾರೋ ಇವರೇ ಶ್ರೇಷ್ಠರು. ಇಂಥವ್ರು ನನಗೆ ಇಷ್ಟ,
ಇಂಥವ್ರು ನನ್ನ ಫ್ರೆಂಡ್ಸ್ಗಳು, ಇಂಥವರೊಟ್ಟಿಗೆ ನಾನು ಸಮಯ ಕಳೆಯುತ್ತೇನೆ. ಪ್ರೇರೆ, ನಿಮ್ಮ ಜೀವಿತದಲ್ಲಿ ದೊಡ್ಡ ಹಣ ಇದ್ದವ ಅಲ್ಲ. ನಿಮ್ಮ ಜೀವಿತದಲ್ಲಿ ಶ್ರೇಷ್ಠರು ಯಾರಂತ ಹೇಳಿದ್ರೆ, ಯಾರು ದೇವರ ವಾಕ್ಯಕ್ಕೆ ಪ್ರಥಮ ಸ್ಥಾನ ಕೊಡ್ತಾರೆ. ದೇವರ ವಾಕ್ಯಕ್ಕೆ ಪ್ರಥಮ ಸ್ಥಾನ ಕೊಡುವ ವ್ಯಕ್ತಿ ಅವನು ಇದ್ದ ಹಾಗೆ ಇರುವುದಿಲ್ಲ. ಆತನು ಕಂಟಿನ್ಯೂ ಆಗಿ ಬಡವನಾಗಿರುವುದಿಲ್ಲ. ಆತನ ದುಸ್ಥಿತಿಯನ್ನು ದೇವರು ಹೋಗಲಾಡಿಸಿ ಆತನ ಉನ್ನತ ಸ್ಥಿತಿಗೆ ದೇವರು ತರ್ತಾನೆ. ಪ್ರೈಸ್ ಗಾಡ್. ದೇವರು ಅವನನ್ನು ಧೂಳಿಯಿಂದ ಎಬ್ಬಿಸಿ ಪ್ರಭುಗಳ ಸಂಗಡ ಕುತ್ಕೊಳಿಸ್ತಾನೆ. ದೇವರು ದಾವೀದನ ವಿಷಯದಲ್ಲಿ ಹೇಳ್ತಾನೆ, ಕುರಿ ಹಟ್ಟಿಯಲ್ಲಿ ಮಲಗುತ್ತಿದ್ದ ಅವನನ್ನು ನಾನು ಅಲ್ಲಿಂದ ತೆಗೆದು ಇಸ್ರಾಯೇಲ್ರ ಅರಸನನ್ನಾಗಿ ಮಾಡಿತ್ತು. ದಾವೀದನು ಕೂಡ ಇದನ್ನೇ ತಿಳಿದಿದ್ದ. ಇಸ್ರಾಯೇಲ್ರ ಮಿತವಾಗಿ ನನ್ನ ಸಿಂಹಾಸನವನ್ನು ದೇವರು ಸ್ಥಿರಪಡಿಸ್ತಾನೆಂದು ದಾವೀದನು ತಿಳಿದನು ಅಂತ ವಾಕ್ಯ ಹೇಳ್ತದೆ. ದಾವೀದನು ತಿಳಿದನು, ಇವತ್ತು ನಾನು ಈ ಪೊಸಿಷನ್ನಲ್ಲಿ ಇರಲಿಕ್ಕೆ ಕಾರಣ ನನ್ನ ಸ್ವಂತ ಸಾಮರ್ಥ್ಯ, ಸ್ವಂತ ಶಕ್ತಿ ಅಥವಾ ನಾನು ಮಾಡಿದ ಪುಣ್ಯಕ್ರಿಯೆ ಅಲ್ಲ, ಇದು ದೇವರ ಕೃಪೆ. ದೇವರು ಇವತ್ತು ನನ್ನನ್ನು ತನಗೋಸ್ಕರ ಪ್ರತ್ಯೇಕಿಸಿದ್ದಾನೆ. ದೇವರು ನನ್ನನ್ನು ತನಗೋಸ್ಕರ ಈ ಪದವಿಯನ್ನು ಕೊಟ್ಟಿದ್ದಾನೆ. ಒಂದು ಕಡೆಯಲ್ಲಿ ನಾನು ಯೆಶಾಯನ ಗ್ರಂಥದಲ್ಲಿ ಓದಿ ನಿಮಗೆ ಸಿಗ್ತದೆ. 45 ಯೆಶಾಯನ ಗ್ರಂಥ 45ನೇ ಅಧ್ಯಾಯದಲ್ಲಿ ಆತನು ಕೋರೇಶನ ವಿಷಯವಾಗಿ ಮಾತಾಡ್ತಾನೆ. ಕೋರೇಶ ಹುಟ್ಟುವ ಮುಂಚೆ ಮಾತಾಡುತ್ತಾನೆ, ನೀನು ನನ್ನನ್ನು ಅರಿಯದವನಾಗಿದ್ದರೂ ನಿನಗೊಂದು ನಾನು ಪದವಿಯನ್ನು ಕೊಟ್ಟಿದ್ದೇನೆ. ನನ್ನ ಸೇವಕನಾದ ಯಾಕೋಬೆಗೋಸ್ಕರ, ನನ್ನ ಸೇವಕನಾದ ಇಸ್ರಾಯೇಲಿಗೋಸ್ಕರ ನಿನಗೊಂದು ಸ್ಥಾನ ಕೊಟ್ಟಿದ್ದೇನೆ, ನಿನಗೊಂದು ಪದವಿ ಕೊಟ್ಟಿದ್ದೇನೆ. ದೇವರು ಕೋರೇಶನನ್ನು ಮೇದ್ಯ ಮತ್ತು ಪಾರಸ್ಯ ಅರಸ, ಸೆಕೆಂಡ್ ಕಿಂಗ್ಡಮ್ ಆಳ್ತಾ ಇತ್ತು. ಆಗ ಕೋರೇಶನ ವಿಷಯದಲ್ಲಿ ದೇವರು ಹೇಳ್ತಾ, ಈತ ನನ್ನ ಸೇವಕ, ಆತ ನನ್ನ ಸೇವಕ, ಆತನಿಗೆ ನಾನು ಸ್ಥಾನ ಕೊಟ್ಟಿದ್ದೇನೆ. ಪ್ರತಿಯೊಬ್ಬರಿಗೆ ಸ್ಥಾನ ಕೊಡುವಂಥದ್ದು ದೇವರು. ಅದಕ್ಕೆ ದಾವೀದನು ತನ್ನ ಅನುಭವವನ್ನು ಹೇಳುತ್ತಾನೆ, ತನ್ನ ಅನುಭವವನ್ನು ಆತನು ಮಾತಾಡುತ್ತಾನೆ. ಅವನು ಹೇಳ್ತಾನೆ, ನಾನು ಯೆಹೋವನನ್ನು ಕುರಿತು ನೀನೇ ನನ್ನ ಒಡೆಯನು, ನನ್ನ ಸುಖವು ನಿನ್ನಲ್ಲಿ ಹೊರತು ಬೇರೆ ಎಲ್ಲಿ ಕೂಡ ಇಲ್ಲ. ಹಣದಲ್ಲಿ, ನನ್ನ ಪತ್ನಿಯರೊಟ್ಟಿಗೆ, ಮಕ್ಕಳೊಟ್ಟಿಗೆ ಅಲ್ಲ ನನ್ನ ಸುಖ. ನೀನು ಇಲ್ಲ ಅಂತ ಹೇಳಿದರೆ ಎಲ್ಲಿ ಕೂಡ ಸುಖ ಇಲ್ಲ. ಪ್ರಿಯರೇ, ನಿಮ್ಮ ಜೀವಿತದಲ್ಲಿ ದೇವರು ಇಲ್ಲ ಅಂತ ಹೇಳಿದರೆ ಸುಖ ವಿದೌಟ್ ಗಾಡ್ ಎಲ್ಲಿ ಹುಡುಕಿದ್ರು ನಿಮಗೆ ಸಿಗುವುದಿಲ್ಲ. ನೀವೆಷ್ಟೇ ಹಣ ಖರ್ಚು ಮಾಡಿ, ಯೇಸು ಸ್ವಾಮಿ ಹೇಳಿದ ಶಾಂತಿಯನ್ನು ನಾನು ನಿಮಗೆ ಬಿಟ್ಟು ಹೋಗ್ತೇನೆ, ನಾನು ಕೊಡುವಂಥ ಶಾಂತಿ ನಿಮಗೆ ಲೋಕ ಕೊಡಲಿಕ್ಕೆ ಆಗುವುದಿಲ್ಲ. ನಾನು ನನ್ನ ಒಳಗಿರುವ ಸಮಾಧಾನವನ್ನು, ಶಾಂತಿಯನ್ನು ನಾನು ನಿಮಗೆ ಬಿಟ್ಟು ಹೋಗ್ತೇನೆ. ಲೋಕವು ಕೊಡುವ ರೀತಿಯಲ್ಲಿ ನಾನು ಕೊಡುವುದಿಲ್ಲ, ಲೋಕದ್ದು ಬೇರೆ, ಬಟ್ ನಾನು ನಿಮಗೆ ಕೊಡ್ತಾ ಇದ್ದೇನೆ. ಓಕೆ. ಮತ್ತು ಆತನು ಸರಿಯಾದ ವ್ಯಕ್ತಿಗಳನ್ನು ತನ್ನೊಟ್ಟಿಗೆ ಇಟ್ಟಿದ್ದ. ದೇವಜನರ ವಿಷಯದಲ್ಲಿ ಇವರೇ ನನಗೆ ಶ್ರೇಷ್ಠರು, ಇವರೇ ನನಗೆ ಇಷ್ಟರಾದವರು. ಪ್ರೇರೆ, ನಿಮ್ಮ ಲೈಫಲ್ಲಿ ಯಾವತ್ತು ಸರಿಯಾದ ವ್ಯಕ್ತಿಗಳನ್ನು ನಿಮ್ಮ ಜೀವಿತದಲ್ಲಿ ಪ್ರಾರ್ಥನೆ ಮಾಡಿರಿ. ದೇವರು ನಿಮಗೋಸ್ಕರ ಸರಿಯಾದ ವ್ಯಕ್ತಿಗಳನ್ನು ಆರ್ಡೈನ್ ಮಾಡಿಟ್ಟಿದ್ದಾನೆ. ಸರಿಯಾದ ವ್ಯಕ್ತಿಗಳು ಸರಿಯಾದ ಸಮಯದಲ್ಲಿ ಸರಿಯಾದ ಉದ್ದೇಶಕ್ಕೆ ನಿಮಗೆ ಸಂಧಿಸಲ್ಪಡುತ್ತಾರೆ. ಪ್ರೇರೆ, ಯಾರು ನೀವು ಫಸ್ಟ್ ಟೈಮ್ ವೀಕ್ಷಿಸ್ತಾ ಇದ್ದೀರಿ, ಎಷ್ಟರವರೆಗೆ ನೀವು ಯೇಸುವನ್ನು ರಕ್ಷಕನ ಒಡೆಯನೆಂದು ನಿಮ್ಮ ಹೃದಯದಲ್ಲಿ ಅಂಗೀಕಾರ ಮಾಡದಿದ್ದರೆ ಇದು ತಕ್ಕ ಸಮಯ. ನಿಮ್ಮ ಹೃದಯದಲ್ಲಿ ಕರೆಯಿರಿ. ವಿಲ್ ಪ್ರೇ ಫಾರ್ ಯು. ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ. ಥ್ಯಾಂಕ್ ಯು ಲಾರ್ಡ್. ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ನನ್ನ ತಂದೆ, ಯೇಸುವಿನ ನಾಮದಲ್ಲಿ ನಾವು ನಿನ್ನ ಸನ್ನಿಧಿಯಲ್ಲಿ ಇದ್ದೇವೆ. ಯೇಸುವೆ, ನೀನು ಸುರಿಸಿದ ರಕ್ತದ ಮೂಲಕ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು. ಅದಕ್ಕೋಸ್ಕರ ಸ್ತೋತ್ರ. ಯೇಸುವೆ ನಮ್ಮ ಒಡೆಯನು, ನಮ್ಮ ಸುಖವು ಯೇಸುವೆ ನಿನ್ನಲ್ಲೇ ಹೊರತು ಬೇರೆ ಎಲ್ಲಿ ಕೂಡ ಇಲ್ಲವೆಂದು ನಾವು ನಂಬಿದ್ದೇವೆ. ಭೂಲೋಕದಲ್ಲಿರುವ ದೇವ ಜನರ ವಿಷಯದಲ್ಲಿ ಇವರೇ ಶ್ರೇಷ್ಠರು, ಇವರೇ ನಮಗೆ ಇಷ್ಟರಾದವು. We thank you, Lord. You're bringing the right people in the right time, the right purpose in our life, oh God. ತಂದೆ, ಯಾರೆಲ್ಲ ವೀಕ್ಷಿಸ್ತಾ ಇದ್ದಾರೆ ಈ ವಾಕ್ಯಗಳ ಮೂಲಕ ನೀನು ಪ್ರಕಟಿಸಿದಿ, ಅದಕ್ಕೋಸ್ಕರ ಸ್ತೋತ್ರ. ಯೇಸು ನಾಮದಲ್ಲಿ ತಂದೆ, ಆಮೆನ್, ಆಮೆನ್, ಆಮೆನ್. ಪ್ರೈಸ್ ಗಾಡ್. ಓಕೆ, ಯಾರು ನೀವು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ, ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ. ಬ್ಲೆಸ್ಡ್ ಹ್ಯಾಪಿ ಬರ್ತ್ಡೇ ಆ್ಯಂಡ್ ಬ್ಲೆಸ್ಡ್ ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ. ತಂದೆ, ಯಾರು ಇವತ್ತು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದರು, ಇವರಿಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೀವಿ. ಇವರು ಫ್ರೂಟ್ಫುಲ್ ಆಗಲಿ, ಬ್ಲೆಸ್ ಆಗಲಿ, ಕೆಡುಕನ ಎಲ್ಲ ಕೈಗಳಿಂದ ಇವರನ್ನು ತಪ್ಪಿಸಿ ಕಾಪಾಡು. ನಿನ್ನ ಅಭಿಷೇಕ ಹಸ್ತವು ನಿರಂತರವಾಗಿ ಇವರ ಮೇಲೆ ಇರಲೆಂದು ಪ್ರಾರ್ಥಿಸ್ತಾ ಇದ್ದೇನೆ. ಯೇಸು ನಾಮದಲ್ಲಿ ತಂದೆ, ಆಮೆನ್.
ಓಕೆ, ಜಯದ ವಾಕ್ಯ ಈ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಿಗ್ಗೆ ಬಿಗ್ ಜೆ ಟಿವಿಯಲ್ಲಿ 7 ಗಂಟೆಯಿಂದ 7:30ಕ್ಕೆ ವೀಕ್ಷಿಸಿರಿ. 7:30ರಿಂದ 8 ಗಂಟೆ ನಮ್ಮ ಯೂಟ್ಯೂಬ್ ಚಾನಲ್ ಇದೇ ಕಾರ್ಯಕ್ರಮವನ್ನು ರಿಪೀಟ್ ಆಗಿ ನೀವು ವೀಕ್ಷಿಸಬಹುದು. ಸಂಜೆ ಫೇಸ್ಬುಕ್ ಮತ್ತು ಯೂಟ್ಯೂಬಲ್ಲಿ ಲೈವ್ ಆಗಿ ನಾನು ಮಾತಾಡ್ತಾ ಇದ್ದೇನೆ. ಬನ್ನಿ, ನನ್ನೊಟ್ಟಿಗೆ ಜಾಯ್ನ್ ಆಗಿ. ಅದೇ ರೀತಿ ವೆಬ್ಸೈಟ್ ಇದೆ wordofvictory.in ಅಂತ. ಅದರಲ್ಲಿ ಸ್ಪೀಕ್ ಲೈಫ್ ಅಂತ ನೀವು ಕ್ಲಿಕ್ ಮಾಡಿದರೆ ನಿಮಗೆ 4 ಭಾಷೆಯಲ್ಲಿ ಅರಿಕೆಗಳು ಸಿಗ್ತದೆ: ಕನ್ನಡ, ಇಂಗ್ಲಿಷ್, ಹಿಂದಿ, ಕೊಂಕಣಿ. ಓಕೆ, ಕಂಟಿನ್ಯೂ ಆಗಿ ದೇವರ ವಾಕ್ಯವನ್ನು ನೀವು ವೀಕ್ಷಿಸಿ. ಯು ಆರ್ ಬ್ಲೆಸ್ಡ್. ಆಮೆನ್.